ರೈತ ಮಿತ್ರರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ನಾನು ಚಾಪ್ ಕಟ್ರ್ ಅಂತಂದ್ರೆ ದನಗಳಿಗೆ ನಾವು ಮೇವು ಹಂಗೆ ಹೋಗಿದ್ದೇವಲ್ಲ, ಅದರಿಂದ ಭಾಳ ನುಕ್ಸಾನ ಐತಿ. ಆಮೇಲೆ ಅದನ್ನು ದನಗಳು ಎಲ್ಲ ತಿನ್ನಲ್ಲ. ಅದಕ್ಕಾಗಿ ನಾನು ಈಗ ಚಾಪ್ ಕಟ್ರ್ ಮಾಡಿದೆನು. ನೋಡಿದನ್ನು ಹೆಂಗೆ ಮೊದಲು ಇದನ್ನು ನೋಡಿರಿ, ಆಮೇಲೆ ಅದನ್ನು ಮಾಹಿತಿ ಹೇಳ್ತಾನೆ. ಇದ್ರಾಗ ನಾನು ಕಬ್ಬಿನ ಮೇವು ಐತಿ, ಆಮೇಲೆ ಹುಲ್ಲು ಐತಿ, ಆಮೇಲೆ ಗೊಂಜಾಳ ಐತಿ. ನಾನು ಇವನ್ನೊಟ್ಟನ್ನು ಮಿಕ್ಸ್ ಮಾಡಿ ನೋಡ್ರಿ, ಮಿಕ್ಸ್ ಮಾಡಿ ಕೊರ್ಯಾಕತ್ತಾನು. ಈ ಚಾಪ್ ಕಟ್ರಿಂದ ಕೊರಿದ್ರಿಂದ ಮೇವು ಕೇಳಾಗೋದಿಲ್ಲ. ಆಮೇಲೆ ದನಗಳಿಗೆ ತಿನ್ನಾಕು ಹೋಗರಕತಿ ನೋಡ್ರಿ. ಈಗೇನು ಚಾಪ್ ಕಟ್ರ್ ಚಾಲೋ ಐತಲ್ಲ, ಇದು ಅಟ್ಟು ಥರದ ಒಂದೊಂದು ಮಿಕ್ಸ್ ಮಾಡಿ ನಾವು ಇದ್ರಾಗ ಹಾಕ್ಯವು. ಗೊಂಜಾಳ ಐತಿ, ಆಮೇಲೆ ಹುಲ್ಲು ಐತಿ, ಆಮೇಲೆ ಕಬ್ಬಿನ ಮೇವು ಐತಿ ನೋಡ್ರಿ. ಈ ಥರನಾಗ ನಾವು ಒಟ್ಟು ಮಿಕ್ಸ್ ಮಾಡಿ ಹಾಕಿದ್ವು ಅಂತಂದ್ರೆ ಮೇವು ಭಾರಿ ಆಕತಿ. ಬರೀ ಆ ಮೇವು ತೋರಿಸ್ತಾನಂತ ಹೆಂಗೈತಿ ನೋಡೋದು. ಈಗ ಮಷಿನ್ ಚಾಲೋ ಐತಿ ನೋಡ್ರಿ, ಮೇವು ಹಿಂಗೆ ಐತಿ ಹಾಕತ್ತಿದೆ. ಈ ಥರನಾಗಿ ನಾವು ಮೇವು ಕೊಡ್ದವು ಅಂತಂದ್ರೆ ದನಗಳು ಒಟ್ಟು ಯಾವ್ದಾದ್ರು ಬಿಟ್ಟು ಬಿಡ್ದಾವು. ನಮ್ಮ ರೈತಕಿ ಒಳಗೆ ನಾವು ಈ ಕ್ರಮವನ್ನು ನಾವು ಉಪಯೋಗ ಮಾಡಿಕೋಬೇಕು ನೋಡ್ರಿ. ಇದು ಚಾಪ್ ಕಟ್ದಾಗ ಕೊಡೋದು ಮೇವು ಹಂಗೈತಿ. ಈ ಮೇವು ಅಗದಿ ಭಾರಿ ಐತಿ. ಇದನ್ನು ದನಗಳು ಇದನ್ನು ಒಟ್ಟ ಬಿಟ್ಟು ಬಿಡ್ದಂಗೆ ತಿಂತಾವು ನೋಡಿ. ನನ್ನ ರೈತ ಬಂದವರಿ, ಇದು ಚಾಪ್ ಕಟ್ರ್ ಮಾಹಿತಿ ನಿಮಗೆ ಹೇಳ್ತಾನು ನೋಡ್ರಿ. ಈ ಚಾಪ್ ಕಟ್ರದಾಗ ನಾವು ಒಣ ಮೇವು ಮಿಕ್ಸ್ ಮಾಡ್ಬೋದು, ಎಲ್ಲ ಥರದ ಇದು ಮೇವು ನಾವು ಮಿಕ್ಸ್ ಮಾಡೋಕ್ಕೆ ಕರಿಬೋದು. ಇದನ್ನು ಕೊಯ್ದ್ರಿಂದ ದನಗಳು ಇದನ್ನು ಒಟ್ಟ ಬಿಟ್ಟು ಬಿಡ್ಲಂಗೆ ತಿಂತಾವು. ಮತ್ತು ಮೇವು ಭಾಳ ಬೇಕಾಗೋಲ್ಲ ನೋಡ್ರಿ. ಕಡಿಮೆ ಮೇವಿನೊಳಗನ ನಾವು ದನ ಮೇಂಟೈನ್ ಮಾಡ್ಬೋದು ನೋಡಿ. ನಾನು ರೈತ ಬಂದವ್ರಿ, ಇದು ಮೇವು ಹಂಗೈತಿ. ಇದು ನಾನು ಚಾಪ್ ಕಟ್ರದಾಗ ಕೊಡ್ತಾನು ನೋಡಿದ ಮೇವು ಹೆಂಗೈತಿ. ಮೇವು ಅಗದಿ ಜಬರ್ದಸ್ತ್ ಐತಿ. ಈ ಥರನಾಗಿ ನಾವು ಚಾಪ್ ಕಟ್ರ್ ಮಾಡಿದ್ವು ಅಂತಂದ್ರೆ ಭಾಳ ಈಜಿ ಆಕತಿ. ಮತ್ತು ನಮಗೆ ಭಾಳ ಮೇವಿನ ಜರೂರತ್ತು ಬರೋದಿಲ್ಲ. ಇದ್ರಾಗ ಭಾಳ ವೇಸ್ಟು ಮೇವು ಇಲ್ಲ. ಇದ್ರಾಗ ನಾವು ಇದ್ರಾಗ ಒಣದ ಬೇಕಾದ ಮಿಕ್ಸ್ ಮಾಡ್ಕೋಬೋದು. ಇದನ್ನು ನಾವು ದನಗಳಿಗೆ ಹಾಕಿದ್ವು ಅಂತಂದ್ರೆ ದನಗಳು ತಿನ್ನೋಕೆ ಚಲೋ ಆಕತಿ. ನಾವು ಅದನ್ನು ಈಗ ಗೊಂಜಾಳ ಮತ್ತು ಕಬ್ಬ ಹುಲ್ಲ ನಾವು ಹಂಗೆ ಹೋಗೋದು ಅಂತಂದ್ರೆ ಅದ್ರಾಗ ಅರ್ಧ ವೇಸ್ಟ್ ಆಕತಿ. ಮತ್ತು ಮೇವು ಕೇಳಾಕತಿ. ಅದು ದನಗಳು ತಿನ್ನಾಕೂ ಪಕ್ವ ಆಗೋದಿಲ್ಲ. ನನ್ನ ರೈತ ಬಂದವರು ಎಲ್ಲರೂ ಇದೇನು ಇದು ತೋರಿಸ್ತಾನಲ್ಲ, ಈ ಚಾಪ್ ಕಟ್ರ ಸಬ್ಸಿಡಿ ಒಳಗೆ ಸಿಗತ್ತಿರೋದು. ಎಲ್ಲ ರೈತರು ಸಿಗತ್ತಿರೋದು. ಇದನ್ನು ನಮ್ಮ ದನಗಳ ಲಿಮಿಟ್ ಮೇಲೆ ಇದನ್ನು ನಾವು ಚಾಪ್ ಕಟ್ರ್ ತೊಗೋಬೇಕು. ಇದು ನಂದು 50 ದನದ ಎಸ್ಟಿಮೇಟಿಂದ ಐತಿ. ಇದು 50 ದನದ ಚಾಪ್ ಕಟ್ರ್ ಐತಿ. ಈಗ ನಿಮಗೆ ಬೇಕಾದವ್ರು ಇದು 4 ದನ ಸಿಗತೈತಿ, 5 ದನ ಸಿಗತೈತಿ, 10 ದನ ಸಿಗತೈತಿ. ನಿಮ್ಮ ದನಗಳ ತಕ್ಕ ಈ ಚಾಪ್ ಕಟ್ರ್ ಸಿಗತೈತಿ. ನನ್ನ ರೈತ ಬಂದವರು ಇದು ನೋಡತ್ತಾರಲ್ಲ, ಎಲ್ಲರೂ ಇಂಥದ್ದು ಚಾಪ್ ಕಟ್ರ್ ಮಾಡಿದ್ರು ಅಂತಂದ್ರೆ ಎಲ್ಲರಿಗೂ ಹಗರಾಕತಿ. ಈ ಥರ ನಾವು ಈ ಚಾಪ್ ಕಟ್ರ್ ಉಪಯೋಗ ಮಾಡ್ಕೊಂಡು ಅಂತಂದ್ರೆ ಮೇವು ಭಾಳ ಹತ್ತಂಗಿಲ್ಲ, ಮೇವಿನ ಪ್ರಮಾಣ ಕಡಿಮೆ ಆಗ್ತೈತಿ ನೋಡೋದು. ಎಲ್ಲ ಮಿಕ್ಸ್ ಮಾಡ್ರು ಈ ಮಿಷನ ಯಾವುದನ್ನು ಏನು ಇದು ಮಾಡ್ದಾನ ಅರ್ಧ ಇಂಚ್ ಒಂದೊಂದು ಕಟ್ ಮಾಡ್ತೈತಿ ನೋಡ್ರಿ. ಇದ್ರಾಗ ಗೊಂಜಾಳ ಐತಿ, ಆಮೇಲೆ ಕಬ್ಬು ಐತಿ, ಹುಲ್ಲು ಐತಿ ನೋಡಿರಿ. ಯಾವ ಥರ ಕಟ್ ಮಾಡೋದು ನೋಡ್ತೀರಿ, ಜಬರ್ದಸ್ತ್ ಕಟ್ ಮಾಡೋದು. ನನ್ನ ರೈತ ಬಂದವ್ರಿ, ನೀವು ಎಲ್ಲರೂ ಕೂಡ ಒಂದೊಂದು ಚಾಪ್ ಕಟ್ರ್ ಮಾಡ್ಬೇಕಂತಾರೆ ನಾನು ನಿಮ್ಮ ತಮ್ಮಲ್ಲಿ ಮನೆ ಮಾಡಿಕೊಟ್ಟೆನು. ಮತ್ತು ಇದಕ್ಕೆ ಭಾಳ ಲೇಬರ್ ಸಮಸ್ಯೆನೂ ಬರೋದಿಲ್ಲ. ನಾವು ಮನ್ಯಾಗ ಏನು ಇರ್ತಾವಲ್ಲ, ನಾವು ಮನ್ಯಾಗ ಒಂದೇ ಇಬ್ಬರ ಮೇಲೆ ಇದು ನಡಿತೈತಿ. ಚಾಪ್ ಕಟ್ರ್ ಹೆಂಗೈತಿ, ಈಗ ಮೆಷಿನ್ ಚಾಲೋ ಐತಿ. ಇದು 50 ದನದ ಚಾಪ್ ಕಟ್ರ್ ಐತಿ ನಂದು. ಇದನ್ನು ನಿಮಗೆ ಬೇಕಾದ್ರೆ ನಿಮ್ಮ ದನಗಳು ಎಷ್ಟದಲ್ಲ, ನಿಮ್ಮ ದನಗಳ ಮ್ಯಾಗಿಂದನ ಈ ಚಾಪ್ ಕಟ್ರ್ ಸಬ್ಸಿಡಿ ಒಳಗೆ ಎಲ್ಲರಿಗೂ ಸಿಗ್ತಾವೆ. ಎಲ್ಲರೂ ಈ ಚಾಪ್ ಕಟ್ರದಂತ ತೊಗೊಂಡು ಉಪಯೋಗ ಮಾಡ್ಕೋಬೇಕು.
ನೋಡಿದ್ರೆ ನೀವು ಕಬ್ಬು ಸಂಬಳ ಹಾಕ್ಬೋದು ನೀವು ಬೇಕಾದಂಥ ಹಾಡು ಮೇಯಿದ್ರೂ ಇದು ಕಟ್ ಮಾಡಿ ಹೋಗಿರ್ತೈತಿ. ಇದನ್ನು ನಾವು ದನಗಳಿಗೆ ಹಂಗೆ ಈಗಿಲ್ಲೇ ಹೊರಗೋದು ಅಂತಂದ್ರೆ ಇದ್ರಾಗ ಅರ್ಧ ಹೆಚ್ಚು ವೇಸ್ಟ್ ಮಾಡ್ತಾವೆ. ಈ ಚಹಾ ಪಟ್ರೆ ನಾವು ಹಾಕಿದ್ವು ಅಂತಂದ್ರೆ ಇದ್ರಾಗ ವೇಸ್ಟ್ ಅನ್ನೋದು ನಮ್ಗೆ ನೋಡೋಕೆ ಸಿಗೋದಿಲ್ಲ. ನೋಡಿ ನಾನು ರೈತ ಬಂದವ್ರಿ, ಪ್ರತಿಯೊಬ್ಬರು ಈ ಚಹಾ ಪಟ್ರನ್ನ ನಾವು ಉಪಯೋಗ ಮಾಡ್ಕೋದು ಅಂತಂದ್ರೆ ನಮ್ಮ ಹೈನುಗಾರಿಕೆ ಚಲೋ ಆಕತಿ. ಮತ್ತು ಈ ಮೇವು ನಾನು ಕೊರಿತೇವಲ್ಲ, ಈ ಕೊರದ ಮೇವು ಇದನ್ನು ನಾವು ಎಮ್ಮೆಗಳಿಗೆ ಹಾಕ್ಬೋದು, ಆಕಳಿಗೆ ಹಾಕ್ಬೋದು, ಕುರಿಗೆ ಹಾಕ್ಬೋದು, ಆಮೇಲೆ ಆಡಿಗೆ ಹಾಕ್ಬೋದು. ಏನು ಎಲ್ಲ ಜಾನುವಾರು ಅದಾವಲ್ಲ, ಎಲ್ಲ ಜಾನುವಾರುಗಳಿಗೂ ನಾವು ಇದನ್ನು ಹಾಕ್ಬೋದು. ಎಲ್ಲ ಜಾನುವಾರುಗಳು ಇದನ್ನು ಬಿಟ್ಟು ಬಿಡ ತಿಂತಾವು. ನೋಡ್ರಿ ಹೆಂಗಾಯ್ತು ನೋಡ್ರಿ ಹೆಂಗೆ ಕಟ್ ಮಾಡೋದು. ಈ ಥರ ನಾವು ಮೇವು ಕಟ್ ಮಾಡಿದೆವು ಅಂತಂದ್ರೆ ನಾವು ಮೇವು ಭಾಳ ಹತ್ತೋದಿಲ್ಲ. ಎಲ್ಲ ನನ್ನ ರೈತ ಬಂದವರು ಎಲ್ಲರೂ ಇಂಥದ್ದು ಒಂದೊಂದು ಸಬ್ಸಿಡಿ ಒಳಗೆ ಸಿಗ್ತಾವು. ಎಲ್ಲ ಒಂದೊಂದು ಇದನ್ನು ತೊಗೊಂಡ ತಮ್ಮ ದನಕರೊಳಗೆ ಮೇವು ಕೊರ್ಯಾಕ ಉಪಯೋಗ ಮಾಡ್ಕೋಬೇಕು. ಆಮೇಲೆ ಇದ್ರಾಗ ಒಂದು ಗಿರಣಿ ಐತಿ. ಈ ಗಿರಣಿ ಇದು ಕಾಳು ಬೆಸ್ತೈತಿ. ಕಾಳು ಅಂತಂದ್ರೆ ಈ ನಮ್ಮ ದನಗಳಿಗೆ ಧಾನ್ಯ ಹಾಕ್ಯವಲ್ಲ, ಗೊಂಜಾಳ ಬಂತು, ಎಲ್ಲ ಥರದ ಮಿಕ್ಸ್ ಕಾಳುಗಳು ಬಂತು. ಈ ಗಿರಣಿ ಒಳಗೆ ನಾವು ಇದು ಮಾಡ್ಕೊಂಡೆವು ಅಂತಂದ್ರೆ ಈ ಗಿರಣಿ ತೋರ್ಸತ್ತಲ್ಲ, ಈ ಗಿರಣಿ ನಾವು ಧಾನ್ಯ ಕಾಳು ಹೊಡ್ಯಾಕೆ ಉಪಯೋಗ ಮಾಡ್ಕೋಬೋದು. ಇದನ್ನು ಧಾನ್ಯ ಕಾಳಿಗೆ ಬಂತು, ಆಮೇಲೆ ನಮ್ಮ ಮನೆ ಕಾಳಿಗೆ ಬಂತು, ಎಲ್ಲಕ್ಕೆ ಉಪಯೋಗ ಮಾಡ್ಕೋಬೋದು. ನನ್ನ ರೈತ ಬಂದವ್ರಿ, ಇವು ಸಬ್ಸಿಡಿ ಒಳಗೆ ನಿಮಗೆ ಯಾವ ಪ್ರಕಾರ ಬೇಕಲ್ಲ ಆ ಪ್ರಕಾರ ಇವು ಸಬ್ಸಿಡಿ ಒಳಗೆ ಸಿಗ್ತಾವು. ಎಲ್ಲರೂ ಸಬ್ಸಿಡಿ ಕೇಂದ್ರಕ್ಕೆ ಹೋಗಿ ವಿಚಾರ ಮಾಡ್ಕೊಂಡು, ರೈತ ಸೇವಾ ಕೇಂದ್ರಕ್ಕೆ ಹೋಗಿ ವಿಚಾರ ಮಾಡ್ಕ್ಯಾರ. ಎಲ್ಲರೂ ಒಂದೊಂದು ಇಂಥ ಮಿಷನ್ ಮಾಡ್ಕೋಬೇಕಂತ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೋತೇನೆ. ಇದನ್ನು ಮಾಡೋದ್ರಿಂದ ನಮಗೆ ಭಾಳ ಸರಳ, ರೈತಕ್ಕೆ ಮಾಡೋಕೆ ಭಾಳ ಸರಳ ಆಕತಿ. ಮತ್ತು ನಾವು ಇವೆಲ್ಲ ಕೊರ್ಬೇಕಂತಂದ್ರೆ ಒಂದೊಂದು ಮಾರು ದಂಡ ಬರ್ತಾವು. ದನಗಳು ಅದನ್ನು ಸರಿಯಾಗಿ ತಿನ್ನೋದಿಲ್ಲ. ಆಮೇಲೆ ಮೇವರ ಕರ್ರೆ ಹೆಚ್ಚು ವೇಸ್ಟ್ ಆಕತಿ. ಅದಕ್ಕಾಗಿ ನಾನು ಈಗೇನು ಮಾಡ್ಯಾನು, ಈಗ ನಾನು ಎಮ್ಮೆ ಹಾಕೋ ಫಾರ್ಮ್ ಅದಲ್ಲ, ಅದಕ್ಕೆ ನಾನು ಈ ಚಹಾ ಪಟ್ರನ್ನ ಉಪಯೋಗ ಮಾಡ್ಕೊಂಡನು. ನನ್ನ ಸ್ವಂತ ಅನುಭವದ ಮೇರೆಗೆ ಇದನ್ನೆಲ್ಲ ನಾನು ನಿಮಗೆ ಹೇಳತ್ತನು. ನನ್ನ ರೈತ ಬಂದವರೇ ಈಗ ನೋಡತ್ತಿರಲ್ಲ, ಇದೆಲ್ಲ ಚಾಪ್ ಕಟ್ರಲ್ಲೇ ಹಾಕಿದ ಮೇವು. ಈಗ ನೋಡತ್ತಿರಲ್ಲ, ಇದ್ರಾಗ ನಾವು ಕೊಟ್ಟು ಕೊಡಿಸಿವು ಅಂತಂದ್ರೆ ಎಷ್ಟು ಮೇವ ಒಂದು ದಿವಸಕ್ಕೆ 30 ದನಕ್ಕೆ ಮೇವು ಹಾಕತಿ. ನೋಡ್ರಿ ಹಂಗೈತಿ. ಇದನ್ನೆಲ್ಲರೂ ನೋಡ್ರಿ, ಈ ಪದ್ಧತಿನ ಅನುಸರಿಸ್ರಿ. ನಿಮಗೂ ಚಲೋ ಆಕತಿ, ದನಕ್ಕೂ ಚಲೋ ಆಕತಿ, ಮತ್ತು ನಮಗೆ ಬೇಸಾಯ ಮಾಡೋಕ್ಕೂ ಹಗರ ಆಕತಿ. ನೋಡ್ರಿ ನೋಡ್ರಿ ನನ್ನ ರೈತ ಬಂದ್ರೆ ಹೇಳ್ಬೇಕಂತಂದ್ರೆ ಈಗ ನಮಗೆ ಎಲ್ಲರಿಗೂ ಎಮ್ಮೆ ಇರ್ತಾವೆ, ಆಕಳು ಇರ್ತಾವೆ, ಎತ್ತು ಇರ್ತಾವೆ. ನಮಗೆ ಅವಕ್ಕೆ ಈಗಲೇ ಕೊರದು ಹಾಕಿದ್ರೆ ಅವು ಸರಿಯಾಗಿ ಮೇವು ತಿನ್ನೋಂಗಿಲ್ಲ. ಅದ್ರಾಗ ವೇಸ್ಟ್ ಭಾಳ ಆಕತಿ. ಅದ ಕಾರಣ ನನ್ನ ಎಲ್ಲ ರೈತ ಬಂದರೂ ಕೂಡ ಈ ತಮ್ಮ ದನದ ಮೇರೆಗೆ ಈ ಚಾಪ್ ಕಟ್ರೆ ಮಾಡ್ಬೇಕಂತ ಹೇಳ್ಯಾರ. ಎಲ್ಲರಿಗೂ ಈ ವಿಷಯದ ಮೇಲೆ ಎಲ್ಲರಿಗೂ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.